ನೋಡಿ, ಇವೆಲ್ಲ ಏನಾಗಿದೆ, ಈ ವ್ಯವಸ್ಥೆಗಳಿರುವಂತ ಸಮಸ್ಯೆಗಳು. ಇದು ಒಂದ್ ಕಡೆ ಬೇಡಿಕೆ ಇದೆ, ಇನ್ನೊಂದ್ ಕಡೆ ಇದರಲ್ಲಿ ಎಲ್ಲರೂ ಕೂಡ ಈ ಅಕ್ರಮ ಮರಳುಗಾರಿಕೆ ಅಂತ ಹೇಳಿದಾಗ ಅಧಿಕೃತವಾಗಿ ಮರಳನ್ನ ತಗೊಳ್ಳೋದಕ್ಕೆ ನಾವು ಅವಕಾಶ ಕೊಟ್ಟಿದ್ರು ಕೂಡ ಅದನ್ನು ತಗೊಳ್ಳೋದಿಲ್ಲ. ಮತ್ತೆ ಈ ರೀತಿಯಾಗಿ ಸುಲಭವಾಗಿ ಸಿಗುವಂತ ಮರಳಿಗೆ ಎಲ್ರ ಮೇಲೆ ಕಣ್ಣು ಅದ್ರ ಮೇಲಿದೆ. ಅದು ಈಗ ಇದು ಇವತ್ತು ನಿನ್ನೆಯಿಂದ ಆಗಿರುವಂತದ್ದಲ್ಲ. ಅದರಿಂದ ಇದನ್ನ ಖಂಡಿತ ಇದು ಎಲ್ರು ಕೈ ಜೋಡಿಸಿದ್ರೆ ಅವಾಗ ಸರಿಪಡಿಸ್ತಕ್ಕಂಥದಕ್ಕೆ ಅವಕಾಶ ಇದೆ. ಅದು ನಾವು ನಮ್ಮ ಇಲಾಖೆಯವ್ರು ಇವತ್ತು ಕೂಡ ಮಾತಾಡ್ತೀನಿ ಮೀಟಿಂಗ್ ಅಲ್ಲಿ, KDP ಕೂಡ ಏನ್ ಮಾಡ್ಬೋದು, ಹೇಗ್ ಮಾಡ್ಬೋದು ಅಂತ. ಈಗ ಮೊನ್ನೆ ಬ್ರಿಡ್ಜ್ಗಳೆಲ್ಲ ಹೋಗಿರೋದು, ಕನಿಷ್ಠ ಬ್ರಿಡ್ಜ್ ನ ಹತ್ತಿರದಲ್ಲೂ ಕೂಡ ಮರಳನ್ನ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಜನ, ಇದು ಅಂತಿಮವಾಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ. ಯಾರು ದುಡ್ಡಿದು? ಜನರಿಗೆ ತಾನೇ ತೊಂದರೆ. ಈಗ ಓಡಾಡಕ್ ಆಗ್ತಾ ಇಲ್ಲ. ಇದು ಎಲ್ಲೊಂದ್ ಕಡೆ ಇದನ್ನ ಯಾವ ರೀತಿಯಾಗಿ ಇದನ್ನ ನಿಯಂತ್ರಣಕ್ಕೆ ತರಬೇಕು ಅಂತ ಇವತ್ತು ಕೂಡ ನಾನು ಚರ್ಚೆ ಮಾಡ್ತೀನಿ. ರಾಜಣ್ಣ ಹೇಳ್ತಾ ಇರುವಂತದ್ದು, ಈಗ ಹೈಕಮಾಂಡ್ ಹೆಸರನ್ನ ಮತ್ತೆ AICC ದುರುಪಯೋಗ ಪಡ್ತಾ ಇರೋದು DK ಶಿವಕುಮಾರ್. ನೋಡಿ, ಸಾರ್ವಜನಿಕವಾಗಿ ಇವೆಲ್ಲ ಅನಾವಶ್ಯಕ ಚರ್ಚೆಗಳಾಗ್ತಾ ಇರೋದು ಸರಿಯಲ್ಲ. ಈ ತರ ಹೇಳಿಕೆಗಳು ಕೊಟ್ಟು ಏನು ಪ್ರಯೋಜನನೂ ಕೂಡ ಇಲ್ಲ. ಏನೇ ಇದ್ರು ಕೂಡ ಅದು ಹೈಕಮಾಂಡ್ ಮಟ್ಟದಲ್ಲಿ ಅಲ್ಲಿ ಮಾತಾಡ್ಕೋಬೇಕು, ಅಲ್ಲಿ ತೀರ್ಮಾನ ಆಗ್ಬೇಕು. ಯಾರಿಗೆ ಅವರಲ್ಲಿ ಏನೇ ವಿಷಯಗಳಿದ್ರು ಕೂಡ ಅಲ್ಲಿ ಹೇಳ್ಕೊಂಡು ಅದನ್ನ ತೀರ್ಮಾನ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೇದು. ಸುಮ್ನೆ ಇದು ಹೊರಗಡೆ ಹೇಳ್ಕೊಳ್ಳೋದ್ರಿಂದ ಅದು ನಮ್ಮ ಪಕ್ಷಕ್ಕೂ ಒಳ್ಳೇದಲ್ಲ, ಮತ್ತು ಈ ತರ ಒಂದು ಹೇಳಿಕೆಗಳಿಂದ ಅವ್ರು ಯಾರಿಗೂ ಪ್ರಯೋಜನ ಆಗೋದಿಲ್ಲ. ಸೊ ನನ್ನ ಅಭಿಪ್ರಾಯ, ಈ ತರ ಹೇಳಿಕೆಗಳು ಕೊಡೋದನ್ನ ನಿಲ್ಲಿಸ್ಬೇಕು. ಈಗಾಗಲೇ ಅವರಿಗೆ ನಮ್ಮ ಆಲ್ ಇಂಡಿಯಾ ಅಧ್ಯಕ್ಷರು ಹೇಳಿದ್ದಾರೆ, ಯಾರೇ ಆಗಿರ್ಲಿ ಈ ತರ ಹೇಳಿಕೆಗಳೆಲ್ಲ ಕೊಡಬೇಡಿ ಅಂತ. ಅದನ್ನ ಕೇಳ್ಕೊಂಡಾದ್ರೂ ಸ್ವಲ್ಪ ಶಿಸ್ತಿನಿಂದ ಇರ್ಬೇಕಾಗ್ತದೆ ಎಲ್ರು. ಈಗಾಗಲೇ ಒಪ್ಕೊಂಡು ಮಾತಾಡಿದ್ದೀನಿ, ನಾನು ಏನ್ ಮಾತಾಡ್ಬೇಕು ಅದನ್ನ ಮಾತಾಡಿದ್ದೀನಿ. DK ಶಿವಕುಮಾರ್ ಅವರ ವಿರುದ್ಧ ಏನ್ ಹೇಳ್ಬೇಕು ಅದನ್ನ ಹೇಳಿದ್ದೀನಿ. ಆದ್ರೆ ನನಗೆ AICC KPCC ಅಧ್ಯಕ್ಷ ಸ್ಥಾನ ಕೊಟ್ಟು ಅದನ್ನ ನಿಭಾಯಿಸ್ತೀನಿ ಅಂತ ರಾಜಣ್ಣ. ಅದು ಓಕೆ, ಅದು ಅವ್ರಿಗೆ ಆಸೆ ಇದ್ರೆ ಅದರಲ್ಲ ಏನ್ ತಪ್ಪೇನಿಲ್ಲ. ಅದೆಲ್ಲ ಅಂತಿಮವಾಗಿ ಪಕ್ಷ ಏನ್ ತೀರ್ಮಾನ ಮಾಡುತ್ತೆ ಎಲ್ರು ಒಪ್ಕೊಳ್ತಾರೆ. ಅದು ಯಾರೇ ಆಗಿರ್ಬೋದು, ಏನೇ ಆಗಿರ್ಬೋದು, ಎಲ್ರು ಒಪ್ಕೊಳ್ಳೇಬೇಕಾಗ್ತದೆ, ಒಪ್ಕೊಳ್ತೀವಿ. ಇದರ ಬಹಿರಂಗ ಚರ್ಚೆ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ.